ನಮಸ್ಕಾರ ಗೆಳೆಯರೆ, ನಾವ್ ಇವತ್ತಿದೀವಿ ನಮ್ಮ ಆಹಾ ಮಶ್ರೂಮ್ ಬಿರಿಯಾನಿಯಲ್ಲಿ. ಇದು ಲೊಕೇಟ್ ಆಗಿರೋದು ಯಲಹಂಕ RTO ಕಾಂಪ್ಲೆಕ್ಸ್ ಹತ್ರ. ನೀವು ವಿಸಿಟ್ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ನಮ್ದೇ ಆದ ಒಂದು ಸೀಕ್ರೆಟ್ ಮಸಾಲ ರೆಡಿ ಮಾಡ್ಕೊಂಡಿವಿ. 2-3 ತರ ಮಸಾಲ ಇದಾವೆ. ಇದು ಮೊದಲನೇ ಮಸಾಲ. ಇನ್ನೊಂದು ಎಲ್ಲಾ ಸೊಪ್ಪುಗಳು ಒಂದು 4-5 ತರದ ಸೊಪ್ಪುಗಳು, ತರಕಾರಿ ಸೊಪ್ಪುಗಳನ್ನ ಹಾಕಿ ಒಂದು ಮಿಕ್ಸ್ಚರ್. ಇವಾಗ ಹೆಂಗಿದೆ ಮಶ್ರೂಮ್ ಬಿರಿಯಾನಿ ಗ್ರೀನ್ ಕಲರ್ ಬರುತ್ತೆ, ಅದಕ್ಕಿದೆ ಮೈನ್ ರೀಸನ್. ಎಲ್ಲಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ. ಯಾವ್ದು ಆರ್ಟಿಫಿಷಿಯಲ್ ಅನ್ನೋದೇ ಇಲ್ಲ ನಮ್ಮ ಹೋಟೆಲ್ ಅಲ್ಲಿ. ಆಗ್ತಾ ಇರೋದೇ 3 ಡಿಶಸ್. ಒಂದು ಮಶ್ರೂಮ್ ಬಿರಿಯಾನಿ, ಒಂದು ಮಶ್ರೂಮ್ ಕಬಾಬ್, ಬಿಟ್ರೆ ಡ್ರೈ ಬೇಬಿ ಕಾರ್ನ್ ಒಂದು ಮಾಡ್ತೀವಿ. ಬೆಳಗ್ಗೆ ಟೈಮು 5 kg ಮಾಡ್ತೀವಿ, ಸಾಯಂಕಾಲ ಒಂದು 5 kg ಮಾಡ್ತೀವಿ. ಸೊ 5 kg ರೈಸ್ಗೆ 5 kg ಮಶ್ರೂಮ್ ಹಾಕ್ತೀವಿ ನಾವು. 1:1 ರೇಷಿಯೋದಲ್ಲಿ ಮಶ್ರೂಮ್ ಹಾಕ್ತೀವಿ. ಯಾಕಂದ್ರೆ ಮಶ್ರೂಮ್ ಬಿರಿಯಾನಿ ಅಂತ ಅಂಗಡಿ ಇಟ್ಮೇಲೆ ಮಶ್ರೂಮ್ ಸಿಕ್ಲಿಕ್ಕೆ ಕಷ್ಟ ಅಲ್ಲ. ರೈಸ್ ರೆಡಿ ಆಗಿದೆ. ಇದೊಂದು 1/2 hour ದಮ್ಗೆ ಇಡ್ಬೇಕಾಗುತ್ತೆ. ಟೇಸ್ಟ್ ಮಾಡಿದೆ. ಮಶ್ರೂಮ್ ಕಬಾಬ್ ಅಂತೂ ಸಾಫ್ಟ್ ಆಗಿ ಸಖತ್ತಾಗಿತ್ತು. ಆ ಮಶ್ರೂಮ್ ಕಬಾಬ್ ಜೊತೆ ಮಶ್ರೂಮ್ ಬಿರಿಯಾನಿ ತಿಂತಾ ಇದ್ರೆ ಆಹಾ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಲೊಕೇಟ್ ಆಗಿರೋದು ನಮ್ಮ ಯಲಹಂಕ RTO ಕಾಂಪ್ಲೆಕ್ಸ್ ರೋಡ್, ಭಾರತ್ ಗ್ಯಾಸ್ ಏಜೆನ್ಸಿ ಪಕ್ಕದಲ್ಲಿ.